ಮಧ್ಯಪ್ರಾಚ್ಯ ಕದನ ವಿರಾಮ ಅಂತ್ಯಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದ್ದಾವೆ. ಪಾಕಿಸ್ತಾನದಲ್ಲಿ ಎರಡನೇ ಸುತ್ತಿನ ಶಾಂತಿ ಸಭೆಗೆ ಇರಾನ್ ನಕಾರ. ಇರಾನ್ ಒಪ್ಕೊಳ್ತಾನೆ ಇಲ್ಲ ಬಿಡಿ. ಅಮೆರಿಕ ನಡೆಗೆ ಇಡೀ ವಿಶ್ವಕ್ಕೆ ಮತ್ತೆ ಶಾಕ್ ಕೊಟ್ಟಿದೆ ಇರಾನ್. ಹರ್ಮುಜ್ಗಾಗಿ ಮಹಾಯುದ್ಧ ನಡೆಯುವ ಆತಂಕ ಈಗ ಶುರುವಾಗ್ಬಿಟ್ಟಿದೆ. ಒಪ್ಪಂದಕ್ಕೆ ಒಪ್ಪದ ಇರಾನ್ ಮೇಲೆ ದೊಡ್ಡ ದಾಳಿಯ ಸುಳಿವನ್ನು ಅಮೆರಿಕ ಕೊಡ್ತಾ ಇದೆ. ಇರಾನ್ ಮೇಲೆ ಪ್ರಬಲ ಬಾಂಬ್ಗಳನ್ನು ಹಾಕ್ತೇವೆ ಅಂತ ಟ್ರಂಪ್ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ನಿಯಂತ್ರಣದಲ್ಲಿರುವ ಹರ್ಮುಜ್ ಮುಕ್ತ ಮಾಡ್ತೇವೆ, ಹರ್ಮುಜ್ ಜಲಸಂಧಿಯನ್ನ ನಮ್ಮ ಕೈವಶ ಮಾಡಿಕೊಳ್ಳುತ್ತೇವೆ. ಇರಾನ್ ಸರ್ವೋಚ್ಚ ನಾಯಕನ ವಿರುದ್ಧ ಟ್ರಂಪ್ ಗುಡುಗಿದ್ದಾರೆ ನೋಡಿ. ಈ ಮೊದಲ ಬಾರಿ ಸಂಧಾನ ಮಾತುಕತೆ ಆಯಿತು ಪಾಕಿಸ್ತಾನದಲ್ಲಿ, ಬಟ್ ಅದು ಸಕ್ಸಸ್ ಆಗಲಿಲ್ಲ. ಬಟ್ ಇವತ್ತು ಕೂಡ ಸಂಧಾನ ಮಾತುಕತೆ ಇತ್ತು. ಆ ಸಂಧಾನ ಮಾತುಕತೆಗೆ ಇರಾನ್ ನಿಯೋಗ ಬರಲಿಲ್ಲ. ಸೊ ಹಂಗಾಗಿ ಟ್ರಂಪ್ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕದನ ವಿರಾಮ ವಿಸ್ತರಣೆ ಆಗುತ್ತಾ ಅಥವಾ ಘೋರ ಯುದ್ಧ ನಡೆದು ಬಿಡುತ್ತಾ ಅನ್ನೋ ಒಂದು ಪ್ರಶ್ನೆ ಅಂತೂ ನಮ್ಮ ಮುಂದೆ ಇದೆ. ಈಗ ಅಮೆರಿಕ ನಡೆಗೆ ಇಡೀ ವಿಶ್ವಕ್ಕೆ ಮತ್ತೆ ಶಾಕ್ ಕೊಟ್ಟಿದೆ ಇರಾನ್. ಇಲ್ಲಿ ದರ್ಪಕ್ಕೆಲ್ಲ ನಾವು ಬಗ್ಗಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಕೂತ್ಕೊಂಡು ಮಾತಾಡೋಣ, ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಇಲ್ಲಿ ಎಚ್ಚರಿಕೆ ಕೊಡುವುದು, ತುಳಿಯುವಂಥ ಪ್ರಯತ್ನವನ್ನು ಮಾಡೋದು, ಇದೆಲ್ಲ ಬೇಡ ಅನ್ನೋದು ಇರಾನ್ ಹೇಳ್ತಾ ಇರುವಂಥ ಮಾತು. ಸೊ ಇದೆಲ್ಲದರ ನಡುವೆ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಮೇಲೆ ಪ್ರಬಲ ಬಾಂಬ್ಗಳನ್ನು ಹಾಕ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಇರಾನ್ನ ನಿಯಂತ್ರಣದಲ್ಲಿರುವಂಥ ಹರ್ಮುಜ್ ಜಲಸಂಧಿ ಏನಿದೆಯಲ್ಲ, ಅದನ್ನು ಇರಾನ್ನಿಂದ ಮುಕ್ತ ಮಾಡ್ತೇವೆ ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಜಲಸಂಧಿಯನ್ನು ನಮ್ಮ ಕೈವಶ ಮಾಡಿಕೊಳ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಇರಾನ್ ಸರ್ವೋಚ್ಚ ನಾಯಕನ ವಿರುದ್ಧ ಟ್ರಂಪ್ ಗುಡುಗಿದ್ದಾರೆ ಈ ಸಂದರ್ಭದಲ್ಲಿ. ಹಾಗಾಗಿನೇ ಏನು ಬೇಕಾದರೂ ಆಗಬಹುದು, ಯಾವ ಕ್ಷಣದಲ್ಲಿ ಯಾವ ರೀತಿಯಾಗಿ ಬ್ಲಾಸ್ಟ್ ಮಾಡ್ತಾರೆ ಅಮೇರಿಕ ಇಸ್ರೇಲ್ ಸೇರಿಕೊಂಡು ಅನ್ನೋದು ಈಗಿರುವಂಥ ಪ್ರಶ್ನೆ. ಜೊತೆಗೆ ಈ ಹಿಂದೆನೇ ಇರಾನ್ ಅನ್ನೋ ದೇಶ ಈ ಭೂಪಟದಲ್ಲೇ ಇರದ ರೀತಿಯಲ್ಲಿ ಮಾಡಿಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಡೊನಾಲ್ಡ್ ಟ್ರಂಪ್ ಅವರು. ಅದಾದ ನಂತರ ಮತ್ತು ಬೇರೆ ಬೇರೆ ಹೇಳಿಕೆಗಳು ಬಂದವು. ಕದನ ವಿರಾಮ ಘೋಷಣೆ ಆಯಿತು, ಮಾತುಕತೆಗಳಾಯಿತು, ಬಟ್ ಯಾವುದೂ ಕೂಡ ಇಲ್ಲಿ ಫಲ ಆಗಿಲ್ಲ. ಸೊ ಹಾಗಾಗಿನೇ ಈಗ ದೊಡ್ಡ ಮಟ್ಟದ ಒಂದು ಯುದ್ಧಕ್ಕೆ ಇಡೀ ಜಗತ್ತು ಸಾಕ್ಷಿ ಆಗುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ.